ಓಂ ಗುರುದ್ಯೋ ನಮಃ. ಮಾನ್ಯ ಬಂಧುಗಳೇ ನಮಸ್ಕಾರ. ವಾಸ್ತು ಬೈ ಅಶೋಕ್ ರಾವ್, ವಾಸ್ತು ತಜ್ಞರು, ವಾಸ್ತುಮೂರ್ತಿ ಪರಂ ಜ್ಯೋತಿ, ವಾಸ್ತುದೇವೋ ಪರಿಶಿವ, ವಾಸ್ತುದೇವಸ್ಥಂ ಸರ್ವೇಶಂ, ವಾಸ್ತುದೇವೋ ನಮಾಮ್ಯಂ. ಶ್ರೀ ವಾಸ್ತುದೇವತೋಭ್ಯೋ ನಮಃ. ಅಂದರೆ ಪರಮಾತ್ಮನ ಸ್ಮರಣೆ ಸದಾ ನಮ್ಮ ಹೃದಯದಿಂದ ಬರಬೇಕು. ಆಗ ಇದರದ್ದು ವಿಶೇಷತೆ. ಅದಕ್ಕೆ ಯಾರೇ ಒಬ್ಬ ಮನೆಯಲ್ಲೂ ಅಷ್ಟೇ ನೀವು ಈ ಥರ ಒಂದು ಕಾಂಪಸ್ಸನ್ನು ಇಟ್ಕೊಳ್ಳಿ. ಯಾರೇ ಒಬ್ಬರು ಮನೆ ಕಟ್ಟಬೇಕಾದ್ರೆ ಈ ಥರ ಒಂದು ಕಾಂಪಸ್ಸನ್ನು ನೀವು ಇಟ್ಕೊಳ್ಳಿ. ಯಾಕೆಂದ್ರೆ ನಿಮಗೆ ಅದು ಗೊತ್ತಾಗಿಲ್ಲ ಅಂದ್ರೆ ಕೊನೆ ಪಕ್ಷ ನಿಮ್ಮ ಯಾವ ದಿಕ್ಕನ್ನು ನಿಮ್ಮ ನಿವೇಶನ ನೋಡ್ತಾ ಇದೆ ಅನ್ನೋದನ್ನ ನೀವು ತಿಳ್ಕೊಂಡಿರ್ಬೋದು. ಯಾಕೆಂತಂದ್ರೆ ನಿಮ್ಮ ನಿವೇಶನ ಯಾವುದೇ ದಿಕ್ಕನ್ನಾದ್ರೂ ನೋಡ್ಲಿ ತೊಂದರೆ ಇಲ್ಲ. ಆದ್ರೆ ನಿಮ್ಮ ಮನೆ ಇದೆಯಲ್ಲ, ಅದು ಉಚ್ಚ ಸ್ಥಾನವನ್ನ, ಉತ್ತಮ ದಿಕ್ಕುಗಳನ್ನ, ಆ ಉತ್ತಮ ದಿಕ್ಕಿನ ಒಂದು ಎನರ್ಜಿಯನ್ನ ಅಟ್ರಾಕ್ಟ್ ಮಾಡೋ ರೀತಿಯಲ್ಲಿ ನೀವು ಮನೆಯನ್ನು ಕಟ್ಟಬೇಕು. ಕೆಲವರು ಏನ್ ಮಾಡ್ತಾರೆ, ಯಾಕೆ ಎಲ್ಲ ನಮ್ಗೆ ಗೊತ್ತಲ್ವಾ, ಅರ್ಧಮ್ಮ ತಿಳ್ಕೊಂಡಿದೀವಲ್ವಾ ಅಂತ ಕೆಲವರು ಪ್ರಯತ್ನ ಮಾಡಕ್ ಹೋಗಿ ಫೇಲ್ ಆಗ್ತಾರೆ. ದಯಮಾಡಿ ಫೇಲ್ ಆಗೋದು ತಪ್ಪಲ್ಲ, ಆದ್ರೆ ಬೇರೆ ಒಂದು ಇದರಲ್ಲಿ ಫೇಲ್ ಆದ್ರೆ ಮತ್ತೆ ನಾವು ಎಕ್ಸಾಮ್ ಕಟ್ಟಿ ಪಾಸ್ ಆಗ್ಬೋದು. ಮನೆ ಕಟ್ಟುವಂತ ವಿಚಾರದಲ್ಲಿ ನೀವು ಫೇಲ್ ಆದ್ರಿ ಮತ್ತೆ ಅದನ್ನ ಪಾಸ್ ಆಗ್ಬೇಕಾದ್ರೆ ತುಂಬಾ ಕಷ್ಟಪಡ್ಬೇಕಾಗುತ್ತೆ. ಏಕೆಂತಂದ್ರೆ ಇದು ವಾಸ್ತು ನಿಯಮ ಇರೋದೇ ಹಾಗೆ. ಕೆಲವರು ಬಿಡು ಏನೋ ಆಗೋಯ್ತಲ್ಲ, ಮಾಡ್ಕೊಂಡು ಹೋದ್ರೆ ಆಯ್ತು, ಇನ್ನೇನಾಗ್ಬೇಕಾದ್ರೆ ಎಲ್ಲ ಗೊತ್ತಲ್ಲ ಅಂತ ಹೋಗ್ತಾರೆ. ಆದ್ರೆ ನನಗೆಲ್ಲ ಗೊತ್ತು ಅಂತ ನಾವು ಹೋದಾಗ ನಾವು ಕೆಲವೊಂದು ಟೈಮಲ್ಲಿ ಎಡುವ ಸಾಧ್ಯತೆ ಜಾಸ್ತಿ, ಮನೆ ವಿಚಾರದಲ್ಲಿ ಮತ್ತೆ ಮದುವೆ ವಿಚಾರದಲ್ಲಿ. ಇದು ಗಮನದಲ್ಲಿ ಇಟ್ಕೊಳ್ಳಿ. ಯಾಕೆ ಅಂತಂದ್ರೆ ಮನೆ ಎಷ್ಟು ಇಂಪಾರ್ಟೆಂಟು ನಮ್ಮ ಜೀವನದಲ್ಲಿ. ನಮಗೆ ಮದುವೆ ಅನ್ನೋದು ಒಂದು ನಮ್ಮ ಜೀವನದ ಅವಿಭಾಜ್ಯ ಅಂಗ. ಮನೆ ಮತ್ತು ಮದುವೆ ಇವೆರಡರಲ್ಲಿ ಆ ಥರ ಬೇಡ ಅಂತ ನಾನು ತುಂಬಾ ಸಲ ಹೇಳಿದ್ದೀನಿ. ಕೆಲವರು ಅದ್ರ ಬಗ್ಗೆ ತಿಳ್ಕೊಳ್ತಾರೆ, ಮತ್ತೆ ಕಾಲ್ ಮಾಡ್ತಾರೆ, ಮತ್ತೆ ನೋಡ್ತೀವಿ ಅಂತಾರೆ, ಮತ್ತೆ ಫೋನ್ ಇರ್ತಾರೆ. ನೋಡಿ, ನಾನು ನಿಮಗೊಂದು ವಿಶೇಷವಾಗಿ ಇವತ್ತಿನ ಒಂದು ವಿಶೇಷ ಸಂಚಿಕೆಯಲ್ಲಿ ಹೇಳ್ತೀನಿ. ನನಗೆ ತುಂಬಾ ಜನ ಕಾಲ್ ಮಾಡ್ತಾ ಇರ್ತಾರೆ, ಸರ್ ನೀವು ತುಂಬಾ ಜನ ಫೋನ್ ಮಾಡ್ತೀವಿ, ಫೋನೇ ಎತ್ತೋದಿಲ್ಲ, ಸ್ವಿಚ್ ಆಫ್ ಮಾಡಿರ್ತಾರೆ. ನಂದು ಯಾವುದು ಸ್ವಿಚ್ ಆಫ್ ಇರೋದಿಲ್ಲ. ಯಾಕೆ ಹೇಳಿ, ನನ್ನ ವೃತ್ತಿನೇ ಅದು. ಯಾಕೆಂತಂದ್ರೆ ನಾವು ಸುಮ್ಮನೆ ಏನೋ ಒಂದು ಮಾಡಿ ಏನೋ ಒಂದು ಹೇಳಿ ಆ ಶಾಪಕ್ಕೆ ನಾವು ಗುರಿ ಆಗ್ಬಾರ್ದು. ಯಾಕೆಂತಂದ್ರೆ ಜನರು ಶಾಪ ಇದೆಯಲ್ಲ, ಅದರಂತ ಮಹಾ ದೊಡ್ಡ ಶಾಪ ಮತ್ತೊಂದಿಲ್ಲ. ದೇವರು ಯಾರಿಗೂ ಶಾಪ ಕೊಡೋದಿಲ್ಲ. ಜನರೇ ನಮಗೆ ಶಾಪವನ್ನು ಕೊಟ್ಟಾಗ ಆ ಶಾಪದ ತಟ್ಟಿನೇ ನಾವು ಅಭಿವೃದ್ಧಿ ಆಗೋದಿಲ್ಲ, ದಟ್ಟ ದರಿದ್ರಗಳಾಗ್ಬಿಡ್ತೀವಿ. ಹಾಗಾಗಿ ನೀವೇನಾದ್ರೂ ಒಂದು ಸಲಹೆ ಕೇಳಿದ್ರೆ ನಮ್ಮನ್ನು ನೇರವಾಗಿ ಕೇಳ್ಬಹುದು. ಸಮಯ ಇದ್ದಾಗ ಕೇಳ್ತೀನಿ, ಇಲ್ಲಾಂದ್ರೆ ನಾನು ವಾಯ್ಸ್ ಮೆಸೇಜ್ ಹಾಕ್ತೀನಿ. ತುಂಬಾ ಜನ ನನ್ನನ್ನ ಹೇಳ್ತಾ ಇದ್ದಾರೆ, ತುಂಬಾ ಜನ ಸಬ್ಸ್ಕ್ರೈಬ್ ಆಗ್ತಾ ಇದ್ದಾರೆ. ಯಾಕೆಂತಂದ್ರೆ ಇನ್ನು ನಾನು ಗುರುತಿಸಿರ್ಲಿಲ್ಲ, ಈಗ ಎಲ್ಲರೂ ನಮ್ಮನ್ನು ಗುರುತಿಸಿ ಸಬ್ಸ್ಕ್ರೈಬ್ ಆಗ್ತಾ ಇದ್ದಾರೆ. ಹಾಗೆ ನೀವು ಸಹ ನನ್ನ ಚಾನಲ್ ನೋಡೋರು ಆಗಿಲ್ಲದಿದ್ದವರು ಸಬ್ಸ್ಕ್ರೈಬ್ ಹಾಕೊಳ್ಳಿ. ನಿಮ್ಗೆ ಏನಾದ್ರು ಏನೋ ಒಂದು ಡೌಟ್ ಇದ್ರಿ, ಯಾಕೆಂದ್ರೆ ತುಂಬಾ ಸಮಸ್ಯೆ ಇರ್ತದೆ. ಅಟ್ಲೀಸ್ಟ್ ಅದರಿಂದ ನಾವು ಹೇಗೆ ನಾರ್ಮಲ್ ಆಗಿ ಹೊರಗೆ ಬರೋದ್ರ ಬಗ್ಗೆ ನೀವು ಅರ್ಥ ಮಾಡಿಕೊಂಡು ನಿಮ್ಮ ಒಂದು ಬೆಳವಣಿಗೆ ಚೇಂಜ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ರಿ. ಪ್ರಯತ್ನ ಪಡ್ತಾನೆ ಇರಬೇಕು ಮನುಷ್ಯ. ತುಂಬಾ ಜನ ಕೇಳಿದ್ರು, ಸರ್ ನೀವು ಫೋನ್ ಸಡನ್ ಸಿಕ್ಬಿಡ್ತಿರಲ್ಲ, ಫೋನ್ ಎತ್ತಿರಲ್ಲ, ಬೇರೆಯವ್ರು ಎತ್ತೋದೇ ಇಲ್ಲ. ಅದ್ ನಂಗೆ ಗೊತ್ತಿಲ್ಲ. ಯಾಕೆಂತಂದ್ರೆ ಜನ ಏನೋ ಸಮಸ್ಯೆ ಅಂತ ಕೇಳ್ಕೊಂಡು ಬಂದಾಗ ನಾವು ಫೋನ್ ಇರ್ತೀವಿ. ಈಗ ನೋಡಿ, ರಾಜಕಾರಣಿಗಳು ಓಟ್ ಹಾಕಿಸ್ಕೊಳ್ಳೋ ತನಕ ಒಂಥರ ಇರ್ತಾರೆ, ಓಟ್ ಹಾಕಿಸ್ಕೊಂಡ್ಮೇಲೆ ಒಂಥರ ಆಗ್ತಾರೆ ಅಂತ ಅದು ಅವತ್ತಿನ ಒಂದು ಇದರಲ್ಲಿ ನಡೆದು ಬಂದಿರೋ ಸಂಪ್ರದಾಯ ಅಂತ ತಿಳ್ಕೊಳ್ಳೋಣ. ಯಾಕೆ ನಾವು ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವರಲ್ಲ, ಅನ್ಯತಾ ಭಾವಿಸ್ಬೇಡಿ. ಹಾಗೆ ವಿಶೇಷವಾಗಿ ಜನರಿಗೆ ನಾವು ತಲುಪಬೇಕು. ನಾವು ಮಾಡ್ತಿರೋ ಕಾರ್ಯಕ್ರಮ ಏನು, ಹಣ ಮಾಡೋದಲ್ಲ ಉದ್ದೇಶ. ಹಣ ಬೈ ಪ್ರಾಡಕ್ಟ್ ಬಂದ್ಬಿಡ್ತದೆ. ಆದರೆ ನೀವು ಕ್ವಾಲಿಟಿ, ಕ್ವಾಂಟಿಟಿ, ನಿಮ್ಮ ಒಂದು ನಾಲೆಡ್ಜು, ನಿಮ್ಮ ಮಾತು, ನಿಮ್ಮ ಸರಳತೆ, ನಿಮ್ಮ ಒಂದು ಏನೋ ನಿಮ್ಮಲ್ಲಿ ಗೌಪ್ಯವಾಗಿ ಅಡಗಿರೋ ಒಂದು ವಿದ್ಯೆಯನ್ನ ನಾವೊಂದು ಸಾವಿರಾರು ಜನಕ್ಕೆ ಕಲಿಸ್ಕೊಟ್ರೆ ಆ ಸಾವಿರಾರು ಕುಟುಂಬ ನೆಮ್ಮದಿಯ ಜೀವನವನ್ನು ಮಾಡ್ತದೆ. ಯಾಕೆಂತಂದ್ರೆ ಇಲ್ಲಿ ಬಂದಿರೋದು, ನಾವು ಮನುಷ್ಯರಾಗಿ ಹುಟ್ಟಿರೋದು ಬೇಡವಾಗಿದ್ದು ಸಮಸ್ಯೆಗಳು ಅನುಭವಿಸ್ಲಿಕ್ಕೆ ಅಲ್ಲ. ಸಮಸ್ಯೆ ಬರ್ತದೆ. ಉದಾಹರಣೆಗೆ ನಾವು ಮಾರ್ಕೆಟಿಂದ ವೆಜಿಟೇಬಲ್ ತಂದ್ರೆ ಅದನ್ನು ಕ್ಲೀನ್ ಮಾಡಬೇಕು, ತೊಳಿಬೇಕು, ಅದನ್ನ ಅಡಿಗೆ ಮಾಡಬೇಕು, ಊಟ ಮಾಡಬೇಕು, ಆಗ್ಲೇ ಅದ್ರ ಸುಖ. ಹಾಗೆ ಯಾವುದು ತಯಾರಾಗೋದಿಲ್ಲ. ಅದಕ್ಕೆ ಇಲ್ಲ ನಮ್ಗೆ ಏನಿಲ್ಲ, ಇರೋ ಟೇಬಲ್ಗೆ ಫುಡ್ ಬರಬೇಕು ಅಂದ್ರೆ ನಾವು ಹೋಟೆಲ್ಗಳಲ್ಲಿ ಯಾರೋ ಮಾಡಿರೋದನ್ನ ದುಡ್ಡು ಕೊಟ್ಟು ಹೆಚ್ಚು ಮೌಲ್ಯವನ್ನು ಕೊಟ್ಟು ನಾವು ಅನುಭವಿಸ್ಬೇಕು. ಆದ್ರೆ ಇಲ್ಲಿ ವಿಶೇಷತೆ ಏನಪ್ಪಾ ಅಂತಂದ್ರೆ, ನಾನು ನಿಮಗೆ ಸರಳವಾಗಿ ಸಿಗ್ತೀನಿ. ಯಾವ ಟೈಮಲ್ಲಿ ಫೋನ್ ಮಾಡಿದ್ರು ರಾತ್ರಿ 11 ಗಂಟೆ, ಬೆಳಿಗ್ಗೆ 6ರಿಂದ ರಾತ್ರಿ 11 ಗಂಟೆವರೆಗೂ ನಾನು ನಿಮಗೆ ಲಭ್ಯನಿರ್ತೀನಿ. ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಮನೆ ಕಟ್ಟುವವರು ವಿಶೇಷವಾಗಿ ಕೇಳಿ. ಯಾಕೆಂದ್ರೆ ಈಗ ಆಲ್ರೆಡಿ ಮನೆ ಕಟ್ಟೆ ಆಗಿದೆ, ಅದನ್ನ ಸರಿಪಡಿಸ್ಲಿಕ್ಕೆ ಅವ್ರ ಮನಸ್ಥಿತಿ ಒಪ್ತಿರಲ್ಲ. ಅವ್ರ ಮೇಲೆ ಗಂಡ ಒಪ್ಪಿದ್ರೆ ಹೆಂಡತಿ ಒಪ್ಪಲ್ಲ, ಹೆಂಡತಿ ಒಪ್ಪಿದ್ರೆ ಗಂಡ ಒಪ್ಪಲ್ಲ. ಅದ್ರ ಮನೋದೋಷ ಅವ್ರನ್ನ ನೆರೆಹೊರೆಯವರು ಇಂದ ಒಂದು ಅವ್ರಿಗೆ ಏನೋ ಒಂದು
ಅವಮಾನಕ್ಕೀಡಾಗಿರ್ತಾರೆ. ಇಂಥ ಟೈಮಲ್ಲಿ ಅವರು ಹೋಗ್ತಾ ಇರೋದಿಲ್ಲ. ದಯಮಾಡಿ ಅವರು ಇರಲಿ, ಅವರು ಸರಿ ಮಾಡಿಕೊಡೋಣ ನಿಧಾನವಾಗಿ, ಎಲ್ಲದೂ ನಮ್ಮ ಒಂದೇ ಸಲ ಆಗೋದಿಲ್ಲ. ವಿಶೇಷವಾಗಿ ನಾನು ಹೇಳ್ತೀನಿ ಮಾನ್ಯ ಬಂಧುಗಳೇ, ತುಂಬಾನೇ ರಾಯಚೂರು, ಗುಲ್ಬರ್ಗ, ಬಾಗಲಕೋಟೆ, ಬೀದರು, ಜಮಖಂಡಿ, ಬೆಳಗಾವಿ, ಹುಬ್ಳಿ, ಹಾಸನ, ಮೈಸೂರು, ಕೊಡಗು, ಚಾಮರಾಜನಗರ ಎಲ್ಲ ಕಡೆಯಿಂದ ಫೋನ್ ಮಾಡ್ತಾರೆ. ಅವರಿಗೆ ಸರಳವಾಗಿ ಮಾಹಿತಿನ ನಾನು ಕೊಡ್ತೀನಿ. ಯಾಕೆಂತಂದ್ರೆ ಅವ್ರು ಏನೋ ನಮ್ಮ ಮಾಹಿತಿ ತೆಗೆದುಕೊಂಡು ಒಂಚೂರು ಚೆನ್ನಾಗಾದ್ರೆ ನಮ್ಮನ್ನು ನೆನೆಸ್ತಾರೆ. ಯಾಕೆಂದ್ರೆ ಒಳ್ಳೇದಾಗ್ಲಿ ಅಂದ್ರೆ ನಾನು ಹೇಳ್ತೀನಿ, ಬರೀ ಮಾಹಿತಿನ ತೆಗೆದುಕೊಂಡು ಮಾಡಕ್ಕೆ ನೀವು ಹೋಗಬೇಡಿ. ನಿಮ್ಗೆ ಆ ಥರ ಏನಾದ್ರೂ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೇರವಾಗಿ ನನ್ನ ಸಂಪರ್ಕ ಮಾಡಿದ್ರೆ ನಿಮಗೆ ಅಪ್ ಟು ಡೇಟ್ ಅಂದ್ರೆ ಭೂಮಿ ಪೂಜೆಯಿಂದ ನಿಮ್ಮ ಗುರುಪ್ರವೇಶದವರೆಗೂ ಹೇಗೆ ನಿಮಗೆ ನನ್ನಿಂದ ಸರ್ವಿಸ್ ಸಿಗುತ್ತೆ, ಆ ಸರ್ವಿಸ್ ಇಂದ ನಿಮಗೆ ತೃಪ್ತರಾಗಬೇಕು. ಅಂದ್ರೆ ನಿಮಗೆ ತೃಪ್ತಿ ಆಗ್ಬೇಕದು ನಾನು ಕೊಡುವಂತ ಸೇವೆ. ಈಗ ನೋಡಿ, ಭಗವಂತನ ನಾವೇನೋ ಒಂದು ಸೇವೆ ಮಾಡಿದ್ರೆ ಭಗವಂತ ತೃಪ್ತನ ಆಗ್ಬೇಕಲ್ಲ. ಹಾಗೆ ನೀವು ಭಗವಂತ ದೇವರಿದ್ದಾಗೆ, ನೀವು ಕಟ್ಟುವಂತ ಮನೆ ಇದ್ದೀರಾ ದೇವಾಲಯ ಇದ್ದಂಗೆ, ಅಲ್ಲಿ ನೀವು ಸಂತೋಷವಾಗಿದ್ರೆ ಅದು ಬ್ಲೆಸ್ಸಿಂಗ್ ಯಾವಾಗಲೂ ನನಗೆ ಬರ್ತಾ ಇರ್ತದೆ. ಇಂಥವರಿಂದ ನಾನು ಆಯ ಮಾಡಿಸ್ತೆ ಒಳ್ಳೇದಾಯ್ತು, ಇಂಥವರಿಂದ ವಾಸ್ತು ಮಾಡಿಸ್ತೆ ಒಳ್ಳೇದಾಯ್ತು, ನಮಗೆ ಬಹಳ ಸರಳವಾಗಿ ಶ್ರದ್ಧಾ ಭಕ್ತಿಯಿಂದ ನಾವು ಮನೆಯನ್ನು ಕಟ್ಟಲಿಕ್ಕೆ ಒಂದಾಯ್ತು, ನಮಗೆ ಕೆಲವು ಹಣದ ಮಾರ್ಗಗಳು, ಆರೋಗ್ಯದಲ್ಲಿ ಉತ್ತಮವಾದಂಥ ಒಂದು ನೆಮ್ಮದಿ, ಮನಃಶಾಂತಿ, ಕುಟುಂಬದಲ್ಲಿ ಸಮೃದ್ಧಿ ಆಗ್ತಾ ಇದ್ದೀವಿ. ಇವೆಲ್ಲ ನಿಮ್ಮ ಬಾಯಿಂದ ನಾನು ಕೇಳಿದಾಗ ನನಗೆ ಎಷ್ಟು ಸಂತೋಷ ಆಗುತ್ತೆ ಅಂತಂದ್ರೆ, ಅದಕ್ಕೆ ಹೇಳೋದು ನಾನು ಸೇವಕ, ನೀವು ದೇವರು. ಯಾಕೆಂದ್ರೆ ದೇವರಿಗೆ ನಾನು ಸೇವೆ ಮಾಡಬೇಕು. ಅಂದ್ರೆ ಮನುಷ್ಯ ಪ್ರತಿಯೊಬ್ಬನಲ್ಲೂ ದೇವರಿದ್ದಾನೆ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ನೋಡಿ, ಆಗ್ಲೇ ನಾನು ಹೇಳಿದಾಗೆ ಹಿಂದಿನ ಸಂಚಿಕೆಯಲ್ಲಿ ನೈಋತ್ಯ ಮತ್ತು ಬ್ರಹ್ಮಸ್ಥಾನದ ಬಗ್ಗೆ ಹೇಳಿದ್ದೆ. ಈಗ ವಾಯುವ್ಯ, ಪಶ್ಚಿಮ ವಾಯುವ್ಯ, ಉತ್ತರ ವಾಯುವ್ಯ, ಈ ದಿಕ್ಕಿನಿಂದ ಇಲ್ಲಿಗಿರುವಂತ ಸಂಬಂಧಗಳು ನಮ್ಮ ದೇಹದಲ್ಲಿ ಹೇಗೆ ಹಾರ್ಟಿಗೆ ನರಗಳು ಹಾಗೆ ಅದು ಜೋಡಣೆಯಾಗಿದೆ. ನಮ್ಮ ದೇಹದಲ್ಲಿ 1,00,000 ಕಿಲೋಮೀಟರ್ಗಿಂತ ಹೆಚ್ಚು ನರಗಳಿದೆ ಅಂತ ವಿಜ್ಞಾನ ಶಾಸ್ತ್ರ ಹೇಳುತ್ತೆ. ಆ ಎಲ್ಲ ಜಾಗಕ್ಕೂ ಬ್ಲಡ್ ಹರಿದಾಗೆ ಈ ಒಂದು ಬ್ರಹ್ಮಸ್ಥಾನದಿಂದ ಇದಕ್ಕೂ ಸಂಬಂಧಗಳು ಇರ್ತದೆ. ಸಂಬಂಧ ಅಂದ್ರೆ ಉತ್ತರ ವಾಯುವ್ಯ ಪಶ್ಚಿಮ ವಾಯುವ್ಯಕ್ಕೆ ಗ್ರಹಾಧಿಪತಿ ಬಂದು ಚಂದ್ರ, ದಿಕ್ಪಾಲಕ ಬಂದು ವಾಯುದೇವತೆ, ವಾಯುದೇವರು ಅಂತ ಹೇಳ್ತೀವಿ. ಯಾಕೆಂದ್ರೆ ಯಾವತ್ತು ಇದು ಯಾರ ಮೇಲೆ ಪ್ರಭಾವವನ್ನು ಬೀರುತ್ತೆ ಅಂದ್ರೆ ಈ ಸ್ಥಾನ ಹೆಣ್ಣು ಮತ್ತೆ ಗಂಡು ಇಬ್ರು ಮೇಲೆ ಪ್ರಭಾವ. ಯಾಕೆಂದ್ರೆ ಯಾವುದೇ ನೀವು ಮನೆ ತಗೊಳ್ಳಿ, ಹೆಣ್ಣು ಗಂಡು ಮೇಲೆ ಅದು ಪ್ರಭಾವನ ಬೀರ್ತದೆ. ಅವರ ಮನಸ್ಥಿತಿ, ಅವರ ಪರಿಸ್ಥಿತಿ, ಅವರ ಮನಸ್ಥಿತಿ, ಅವರ ಸ್ಥಿತಿಗತಿಗಳನ್ನು ನಿರ್ಧಾರ ಮಾಡುತ್ತೆ. ಈ ಜಾಗವನ್ನ ಸರ್ವಶ್ರೇಷ್ಠವಾಗಿ ವಿಶೇಷ ಸ್ವಚ್ಛವಾಗಿಡಬೇಕು. ಇಲ್ಲಿ ಯಾವುದೇ ರೀತಿಯ ಅಡೆತಡೆಗಳು, ಏನು ಲೋಪದೋಷಗಳಂತ ಬರಲೇಬಾರ್ದು. ಇಲ್ಲಿ ಬರೋದಿದ್ದ ಲೋಪದೋಷಗಳೇನಾಗುತ್ತೆ ಅಂತ ನಿಮಗೆ ನಾನು ಹೇಳಬೇಕು ಅಂತಂದ್ರೆ, ಚೆನ್ನಾಗಿತ್ತು ಅಂದ್ರೆ ಗಂಡ ಹೆಂಡತಿ ಬಾಂಧವ್ಯ ಚೆನ್ನಾಗಿರ್ತದೆ, ದೀರ್ಘ ಆಯುಷ್ಯ ಪ್ರಾಪ್ತಿಯಾಗುತ್ತೆ, ಮನೆಯಲ್ಲಿ ಜನನವಾಗುವಂತ ಹೆಣ್ಣು ಮಕ್ಕಳು ತುಂಬಾ ಸೌಂದರ್ಯಯುತವರಾಗಿರ್ತಾರೆ, ಒಳ್ಳೆ ರಾಜಯೋಗ ಅವರಿಗೆ ಪ್ರಾಪ್ತಿಯಾಗುತ್ತೆ, ಅವ್ರು ಯಾವುದೇ ಕೆಲಸದಲ್ಲಿ ಸಕ್ಸಸ್ ಆಗ್ತಾರೆ, ಆಯುಷ್ಯ ಪ್ರಾಪ್ತಿಯಾಗುತ್ತೆ, ಸಮೃದ್ಧಿ ನಮ್ಮದಾಗುತ್ತೆ, ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ಹಾಗೆ ಬ್ರಹ್ಮಸ್ಥಾನ ಇಂಪಾರ್ಟೆಂಟು, ವಾಯುವೇನು ಇಂಪಾರ್ಟೆಂಟ್. ಈ ಒಂದು ವಿಶೇಷತೆ ಇದ್ರದ್ದು ಸಂಚಿಕೆಯಲ್ಲಿ ಅರ್ಥವಾಯ್ತಾ. ಇಲ್ಲಿ ಯಾವುದೇ ನಾವು ಮೈಥಾಲಜಿ ತರೋದಿಲ್ಲ. ಯಾಕೆಂತಂದ್ರೆ ಇದು ದೇವರು ಇದ್ದಾರೆ, ಬಟ್ ಕಣ್ಣಿಗೆ ಕಾಣೋದಿಲ್ಲ. ಹಾಗೇನೆ ಶಾಸ್ತ್ರ ಇದೆ, ಅದನ್ನ ಅಳವಡಿಸ್ಕೊಂಡು ಅನುಭವಿಸೋದೇ ನಿಮ್ಮ ನಿಯಮ. ಅಭಿವೃದ್ಧಿ ತರ್ತದೆ, ವ್ಯಾಪಾರದಲ್ಲಿ ಉತ್ತಮವಾದಂಥ ಪ್ರಗತಿಯನ್ನು ಹೊಂದ್ತೀವಿ, ಮಕ್ಕಳ ಭವಿಷ್ಯ ಚೆನ್ನಾಗಿರ್ತದೆ, ನಿಮ್ಮ ಮನೆಯಲ್ಲಿ ವಿದ್ಯಾವಂತರಾಗ್ತಾರೆ ಮಕ್ಕಳು, ಗಂಡ ಹೆಂಡತಿ ಬಾಂಧವ್ಯ ತುಂಬಾ ಚೆನ್ನಾಗಿರ್ತದೆ. ಆದ್ರೆ ಈ ಒಂದು ಬಾಂಧವ್ಯ ನೀವು ಚೆನ್ನಾಗಿರ್ಬೇಕು ಅಂದ್ರೆ ಉತ್ತರ ವಾಯುವ್ಯ ಮತ್ತೆ ಪಶ್ಚಿಮ ವಾಯುವ್ಯದಲ್ಲಿ ಲೋಪದೋಷಗಳು ಬೆಳಿಲ್ಬಾರ್ದು, ಕಟ್ಟಾಗಬಾರ್ದು, ಹಳ್ಳ ಬಾವಿಗಳು ಬರಬಾರ್ದು, ಅಥವಾ ಆ ದಿಕ್ಕನ್ನು ಅನಾವಶ್ಯಕವಾಗಿ ಫೌಂಡೇಶನ್ ಬೆಳ್ಕೊಳ್ಬಾರ್ದು. ಅಂದ್ರೆ ನಾವೇನು ಪಾಯ ಅಂತ ಹೇಳ್ತೀವಿ ಬೆಳ್ಕೊಳ್ಬಾರ್ದು. ಇಷ್ಟು ನೀವು ಮಾಡ್ಲಿಲ್ಲ ಅಂದ್ರೆ ನಿಮ್ಗೆಲ್ಲದು ಬರಬೇಕಾದಂತ ಒಂದು ಪ್ರಬಲವಾದಂತ ಒಂದು ಸಕ್ಸಸ್ ನಿಮಗೆ ಬರ್ತದೆ. ಈ ಸಕ್ಸಸ್ ನಿಮಗೆ ಬೇಕಾ, ನೀವು ಅಳವಡಿಸ್ಕೊಳ್ಳಿ. ಆದ್ರೆ ಎಲ್ಲ ಮಾಡ್ಕೊಂಡು ಅರ್ಧಂಬರ್ಧ ಮಾಡಿ ಆಮೇಲೆ ನಮ್ಮ ಕಾರ್ಯಕ್ರಮ ನೋಡಿ ನೀವು ಕಾಲ್ ಮಾಡ್ತಾರೆ ಕೆಲವರು. ಆಮೇಲೆ ಏನ್ ಮಾಡ್ಬೇಕು ಏನು ತೋಚೋದೇ ಇಲ್ಲ. ಯಾಕೆಂತಂದ್ರೆ ಅನಾರೋಗ್ಯ ಚಿಕ್ಕದಾಗಿ ಬಂದಿದೆ ಅಂದಾಗಲೇ ನಾವು ಡಾಕ್ಟರ್ ಸಲಹೆ ತೆಗೆದುಕೊಳ್ಬೇಕು. ಆದ್ರೆ ಅನಾರೋಗ್ಯ ಎಲ್ಲ ಅರ್ಧ ಭಾಗ ಆದ್ಮೇಲೆ ನೀವು ಡಾಕ್ಟರ್ ಸಲಹೆ ತಗೊಂಡ್ರೆ ಏನ್ ಪ್ರಯೋಜನ. ಹಾಗೇನೆ ವಾಸ್ತು ತಜ್ಞರ ಸಲಹೆ ತಗೊಳ್ಬೇಕು ಅಂದ್ರೆ ನೀವು ಕಟ್ಟೋ ಮನೆಯಲ್ಲಿ ಅದಕ್ಕೆ ಒಂದು ವಾಸ್ತು ತಜ್ಞರಿಗೆ ಅಂತ ಒಂದು ಅಮೌಂಟ್ ಎತ್ತಿಕ್ಕಿ. ಯಾಕೆಂದ್ರೆ ಯಾರನ್ನು ಫ್ರೀಯಾಗಿ ಬಂದ್ ಮಾಡಲ್ಲ. ಅವ್ರ ವಿದ್ಯೆಯನ್ನ ಅವರು ಮಾರೋದಕ್ಕೆ ಇಟ್ಟಿದ್ದಾರೋ ಅದು ಸೆಕೆಂಡ್ರಿ, ಬಟ್ ಅವ್ರ ಟೈಮು, ಅವರ ಎನರ್ಜಿ ಆ ಬಂದು ನಿಮ್ಗೆ ಹೋಗಿ ಎಲ್ಲ ಸರಿ ಮಾಡ್ಕೊಳ್ಬೇಕಲ್ಲ. ಸುಮ್ಮನೆ ನಾನೊಂದು ಏನೋ ವಾಸ್ತು ಮಾಡಿದೆ, ನೋ. ನಿತ್ಯ ಫೌಂಡೇಶನ್ ಭೂಮಿ ಪೂಜೆಯಿಂದ ಹಿಡಿದು ಗುರುಪ್ರವೇಶ ಆಗೋವರೆಗೂ ಯಾವ ಡೇಟ್ ನಕ್ಷತ್ರಗಳನ್ನು ಅನುಸಾರವಾಗಿ ಕೊಡ್ಬೇಕು, ಅದು ನಿಜವಾದ ವಾಸ್ತು ತಜ್ಞನ ಒಂದು ಕೆಲಸ. ಸುಮ್ಮನೆ ಅದನ್ನ ಇಲ್ಲಿ ಇಕ್ಕೊಳ್ಳಿ, ಇದನ್ನ ಇಕ್ಕೊಳ್ಳಿ, ಇದನ್ನ ಮಾಡಿ ಅನ್ನೋದಿಲ್ಲ.
ಅವರಿಗೆ ಆ ಕಾಲಕ್ಕೆ ನನ್ನ ಹತ್ರ ಒಂದು ಮಗುವಿನ ಶಾಲೆಗೆ ಸೇರಿಸಿದ್ರಿ ಅಂದ್ರೆ ಅದಕ್ಕೆ ನೀವು ಒಂದು ಫೀಸ್ ಅಂತ ಕೊಟ್ಟಿರ್ತೀವಿ. ಆ ಫೀಸಿಗೆ ಕೊಟ್ಟ ಮೇಲೆ, ಆ ಶಾಲೆಗೆ ಫೀಸ್ ತುಂಬಿದ ಮೇಲೆ ಆ ಮಗುನ ಆ ಇಂದ ಹಮ್ ಅವ್ರಿಗೆ ಕಳಿಸ್ಬೇಕು, ಎ ಇಂದ ಜೆಡ್ ಅವ್ರಿಗೆ ಕಳಿಸ್ಬೇಕು. ಆ ಮಗು ಶಾಲೆಗೆ ಸೇರಿದಾಗಿಂದ ಅದು ರಿಸಲ್ಟ್ ಕೊನೆಯಲ್ಲಿ ಬರುವಾಗ ಫೈನಲ್ ರಿಸಲ್ಟ್ ಅವ್ರಿಗೆ ಜವಾಬ್ದಾರಿ ನಮ್ಮ ಮೇಲೆ. ಹಾಗೇನೆ ಒಬ್ಬ ನಿಜವಾದ ವಾಸ್ತುತಜ್ಞ ಅನ್ನೋದು ಏನ್ ಜವಾಬ್ದಾರಿ ಇರ್ತದೆ ಅಂದ್ರೆ, ನೀವು ಶಾಲೆಗೆ ಸೇರಿದ ಮೇಲೆ ಅದನ್ನು ಪರಿಪೂರ್ಣ ವಿದ್ಯೆಯನ್ನು ಕಲ್ತ್ಕೊಳ್ಳಿ. ಅಂದ್ರೆ ನಿಮ್ಮ ಅಳವಡಿಕೆ, ನೀವು ಯಾವುದೋ ಒಂದು ಕ್ಷೇತ್ರದಲ್ಲಿ ಉದ್ಯಮದಲ್ಲಿ ಇರ್ತೀರಿ, ಆ ಕ್ಷೇತ್ರದಲ್ಲಿ ಸಕ್ಸಸ್ ಆಗ್ಬೇಕು ಅಂತ ಇರ್ತದೆ. ಆಗ ಅದು ನಿಮಗೆ ಪರಿಪೂರ್ಣ ಬಲವನ್ನು ಕೊಡ್ತದೆ. ಹಾಗೆ ಲೋಪದೋಷಗಳಾದ್ರೆ ಗಂಡ ಹೆಂಡತಿ ಮಧ್ಯೆ ಶತ್ರುತ್ವ ಪ್ರಾಪ್ತಿ ಆಗುತ್ತೆ. 15 ದಿವಸ ಚೆನ್ನಾಗಿರ್ತಾರೆ, 15 ದಿವಸ ಚೆನ್ನಾಗಿದೆ. ಯಾಕೆಂದ್ರೆ ಚಂದ್ರ ಬಂದು 15 ದಿವಸ ಪ್ರಜ್ವಲಿಸ್ತಾ ಇರ್ತಾರೆ, 15 ದಿವಸ ಮಂಕಾಗಿರ್ತಾರೆ. ಅಂದ್ರೆ ಕತ್ತಲೆಯನ್ನ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ಅಂತ ನಾವೇನ್ ಹೇಳ್ತೀವಲ್ಲ ಹಾಗಿರ್ತದೆ. ಇಲ್ಲಿ ಲೋಪದೋಷಗಳು, ಹಳ್ಳಗಳು ಬರೋದು, ಬಾವಿ ಬರೋದು, ಅಥವಾ ಅಲ್ಲಿ ಏನೇನೋ ಸಮಸ್ಯೆಗಳು ಮಾಡ್ಕೊಳ್ಳೋದು, ಬಾತ್ರೂಮ್ ಕಟ್ಕೊಳ್ಳಬಹುದು ನಿಜ. ಆದ್ರೆ ಉದ್ದೇಶಪೂರ್ವಕವಾಗಿ ಬಾತ್ರೂಮ್ಗಳನ್ನು ಅಲ್ಲಿ ಯಾವ ಪ್ರಮಾಣದಲ್ಲಿ ಕಟ್ಕೊಳ್ಬೇಕು ಅಂತ ಅದು ಮೆಜರ್ಮೆಂಟ್ ಮೇಲೆ ಹೇಳ್ಕೊಡಕ್ಕಾಗುತ್ತೆ. ಕೆಲವರು ಹೆಂಗೋ ಕಟ್ಕೊಂಡ್ಬಿಟ್ಟು ಏನೇನೋ ಲೋಪದೋಷ ಮಾಡ್ಕೊಂಡು ಆಮೇಲೆ ಪರಿಹಾರಕ್ಕೆ ಬರ್ತಾರೆ. ದಯವಿಟ್ಟು ತಾತ್ಕಾಲಿಕ ಪರಿಹಾರ ನನ್ನ ಹತ್ರ ಅಂತೂ ಇಲ್ಲ, ದಯಮಾಡಿ ಕ್ಷಮಿಸಿ. ಬೇರೆ ಹತ್ರ ಇದ್ರೆ ನೀವು ತೆಗೆದುಕೊಂಡ್ರೆ ಅದು ನಿಮಗೆ ವರ್ಕ್ ಆಗ್ಬೋದೇನೋ, ಅದು ನಾನು ಹೇಳೋದಿಲ್ಲ, ಕ್ಷಮೆ ಇರಲಿ. ಹಾಗೆ ಗಂಡ ಹೆಂಡತಿ ಮಧ್ಯೆ ವೈರತ್ವ ಸ್ಟಾರ್ಟ್ ಆಗುತ್ತೆ. ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ, ಯಾವಾಗಲೂ ಕಲಹ, ಅತ್ತೆ ಸೊಸೆ ಜೊತೆ ಜಗಳಗಳು, ಸಮಸ್ಯೆಗಳು, ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ಇಲ್ಲಿ ಫೇಲ್ ಆಗೋದು ಜಾಸ್ತಿ. ಆ ವ್ಯಾಪಾರದಲ್ಲಿ ನಷ್ಟಗಳನ್ನು ಅನುಭವಿಸ್ತೀರಿ. ಮನಸ್ಸು ಚಂಚಲ ಆಗ್ಬಿಡ್ತದೆ. ಅಂದ್ರೆ ಮನೆ ಬಿಟ್ಟು ಪರಪ್ರದೇಶ ಅಲಿಯುವಂತ ಪರಿಸ್ಥಿತಿ ಬರ್ತದೆ. ಅಂದ್ರೆ ಮನೇಲಿ ಎಲ್ಲ ಇರ್ತದೆ, ಹೆಂಡತಿ ಇರ್ತಾಳೆ, ಮಕ್ಕಳು ಇರ್ತಾರೆ, ಹಣನೂ ಇರ್ತದೆ. ಒಂದೊಂದು ಟೈಮಲ್ಲಿ ಮನೆ ಬಿಟ್ಟು ಹೋಗೋಣ ಆಚೆಗೆ, ಬದುಕೇ ಬೇಡ ಅನಿಸ್ಬಿಡ್ತದೆ. ಆದ್ರೆ ವ್ಯಾಪಾರದಲ್ಲಿ ನಷ್ಟಗಳಾಗಿ ನೀವು ಮನೋರೋಗಿಗಳಾಗ್ತೀರಿ. ನಿಮ್ಗೆ ಅವಾಗಲೇ ಹೇಳೋದು ನೋಡಿ, ಯಾವುದೇ ಒಬ್ಬ ಮನುಷ್ಯ ಎಷ್ಟು ಸಂತೋಷವಾಗಿರ್ತಾನೋ ಅಷ್ಟು ಅವನ ಬಾಡಿ ಆಕ್ಟಿವ್ ಆಗಿರ್ತದೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಅಂದ್ರೆ ಉದಾಹರಣೆಗೆ ನಮ್ಮ ದೇಹದಲ್ಲಿ 2 ತರದ ಕೆಮಿಕಲ್ ರಿಲೀಸ್ ಆಗುತ್ತೆ. ಒಂದು ಡೆಕೋಮೆನ್ ಅನ್ನೋ ಒಂದು ಹಾರ್ಮೋನ್, ಗುಡ್ ಹಾರ್ಮೋನ್. ಇನ್ನೊಂದು ಕಾರ್ಟಿಜೋಲ್ ಅನ್ನೋ ಒಂದು ಹಾರ್ಮೋನ್. ಯಾಕೆಂದ್ರೆ ಈ ಕಾರ್ಟಿಜೋಲ್ ಯಾವಾಗ ರಿಲೀಸ್ ಆಗ್ತಾ ಇದ್ರೆ ನಮ್ಮ ಸ್ಕಿನ್ ಹಾಳಾಗುತ್ತೆ, ಬೇಗ ವಯಸ್ಸಾಗುತ್ತೆ. ಅದೇ ತರ ನಮಗೆ ಮಾನಸಿಕ ಒತ್ತಡಗಳು, ಶುಗರು, BP ವ್ಯತ್ಯಾಸಗಳಾಗೋದು, ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳು ಬರೋದು, ಸ್ಕಿನ್ ಪ್ರಾಬ್ಲಮ್ ಬರೋದು, ಬಲ ಇಲ್ಲದೆ ಇರೋದು, ಯೋಚನೆ ಮಾಡಿ 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 ನಾವೆಲ್ಲ ಕಳ್ಕೊಂಡು ಬಿಡ್ತೀವಿ. ಹಾಗಿದ್ದಾಗ ದಯಮಾಡಿ ಇಲ್ಲಿ ಲೋಪದೋಷಗಳು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ನೆರೆಹೊರೆಯವರ ಶತ್ರುಗಳಾಗ್ಬೋದು, ಅಥವಾ ನಿಮ್ಮ ಸಂಬಂಧಿಕರೇ ನಿಮಗೆ ಶತ್ರುಗಳಾಗ್ಬೋದು, ಕೊಟ್ಟಂತ ಹಣ ವಾಪಸ್ ಬರದೇ ಇರ್ಬೋದು, ಯಾರನ್ನ ನಂಬಿ ಮೋಸ ಹೋಗೋದು, ಅಥವಾ ನಿಮ್ಮ ಮನೆಯಲ್ಲಿರುವಂತ ಹೆಣ್ಮಕ್ಳು ಏನಾದ್ರು ಯಾರನ್ನೋ ಒಬ್ಬರು ನಂಬಿ ಹೋಗಿರ್ತಾರೆ, ಅವರಲ್ಲಿ ಅವ್ರಿಗೆ ಕೈ ಕೊಡುವಂತ ಸಾಧ್ಯತೆ, ಅಥವಾ ಏನೋ ಇನ್ನು XYZ ಸಮಸ್ಯೆಗಳು ಪ್ರಾಪ್ತಿಯಾಗುತ್ತೆ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಪ್ಲೀಸ್ ಬಂಧುಗಳೇ. ಯಾಕೆಂತಂದ್ರೆ ನಿಮ್ಮ ಹಣ ಪರರ ಪಾಲಾಗಬಾರ್ದು. ನಿಮ್ಮ ಮನೆ ಹೆಣ್ಣು ಮಗು ಯಾವುದೋ ಒಬ್ಬ ಗಿಳಿಯನ್ನ ಸಾಕಿ ಹದ್ದನ ಕೈಯಲ್ಲಿ ಕೊಟ್ಟಂಗೆ ಅಂತ ಹೇಳ್ತಾರಲ್ಲ ಹಳ್ಳಿ ಕಡೆ, ಹಾಗೆ ನೀವು ತುಂಬಾ ಪ್ರೀತಿ ಇಟ್ಕೊಂಡು ಸಾಕಿರ್ತೀರಿ. ಆ ಮಗು ಒಂದ್ ದಿವಸ ನಮ್ಮ ಕೈ ಕೊಟ್ಟು ಹೋಯ್ತಾಗ ಆ ಮಾನಸಿಕ ಹಿಂಸೆಯನ್ನ ಕೊನೆಯ ತನಕ ಅದು ಆ ದಿನಗಳು ಆಗಾಗ ನಮಗೆ ಬಂದು ಹೋಗ್ತಾ ಇರ್ತದೆ. ಆ ನೆನೆಸ್ಕೊಂಡಾಗ ನಾವು ಮಾನಸಿಕ ಒತ್ತಡಕ್ಕೆ ತಗಲಾಕೊಳ್ತೀವಿ, ಮನೋಬಲ ಕಡಿಮೆ ಆಗುತ್ತೆ, ಧೈರ್ಯ ಇರಲ್ಲ, ಇಲ್ಲ ಕೋಪ, ದ್ವೇಷ, ಅಸೂಯೆ ಕಟ್ಕೊಂಡು ಯಾರ ಮೇಲಾದ್ರೂ ನಾವು ಹಲ್ಲೆ ಮಾಡೋದು, ಅಥವಾ ಯಾರಿಗಾದ್ರೂ ನಾವು ತೊಂದರೆ ಕೊಟ್ಟೋದು, ಕಾರಾಗೃಹ ವಾಸವನ್ನು ಅನುಭವಿಸುವಂತ ಸ್ಥಿತಿಗತಿ ಬರುತ್ತೆ. ಗಂಡ ಹೆಂಡತಿ ಸಂಬಂಧಗಳು ಚೆನ್ನಾಗಿರಲ್ಲ. ಗಂಡನಿಗೆ ಹೆಂಡತಿ ಇಷ್ಟ ಆದ್ರೆ ಹೆಂಡತಿ ಗಂಡ ಇಷ್ಟ ಆಗಲ್ಲ, ಹೆಂಡತಿಗೆ ಗಂಡ ಇಷ್ಟ, ಗಂಡಿಗೆ ಹೆಂಡತಿ ಇಷ್ಟ ಆಗಲ್ಲ. ಮನೇಲಿ ಎಲ್ಲ ನೆಮ್ಮದಿ ಇದ್ರೂ ಒಂದೊಂದು ಟೈಮಲ್ಲಿ ನೆಮ್ಮದಿ ಬೇಕಂತಾನೆ ಕೆಡಿಸ್ಕೊಳ್ತೀರಿ. ಸಂಸಾರದಲ್ಲಿ ದೊಡ್ಡ ಗಂಡಾಂತರಗಳು ಬರುತ್ತದೆ. ಇದು ಈ ಆಗ್ನೇಯ ಮತ್ತೆ ವಾಯುವ್ಯ ಇವೆರಡು ಸಹ ಸಂಸಾರದ ವಿಚಾರದಲ್ಲಿ ಬಹಳ ಏಳು ಬೀಳುಗಳನ್ನು ತಂದುಕೊಡ್ತದೆ. ಇದು ಗಂಡ ಸಂತಾನ ಮೇಲೆ, ಇದು ಮತ್ತೆ ಗಂಡ ಹೆಂಡತಿಯ ಮೇಲೆ ಸಮಸ್ಯೆಗಳು. ಯಾಕೆಂದ್ರೆ ಈ ಒಂದು ಮನೆಯಲ್ಲಿ ಹೆಣ್ಣು ಅಥವಾ ಗಂಡು ಎರಡೇ ಪ್ರಾಣಿಗಳು ಬದುಕಬೇಕಾಗಿರೋದು. ಅಂದ್ರೆ ಮನುಷ್ಯ ಪ್ರಾಣಿ ಬದುಕೋದಕ್ಕೆ ಮನೆ. ಹಾಗಾಗಿ ನೀವು ಮನುಷ್ಯರು ಬದುಕುವಂತ ಮನೆಯನ್ನ ಕಟ್ಕೊಳ್ಳಿ, ಪ್ರಾಣಿ ವಾಸ ಮಾಡುವಂತ ಮನೆ ಕಟ್ಕೊಳ್ಬೇಡಿ, ರಾಕ್ಷಸರು ವಾಸ ಮಾಡುವ ರೀತಿ ಮನೆ ಕಟ್ಕೊಳ್ಬೇಡಿ. ಯಾಕೆಂದ್ರೆ ದೇವರು ನಮಗೆ ಕೊಟ್ಟಿರೋದೇನು, ನೀವು ಏನೋ ಹೋಗಿ ಈ ಒಂದು ಪಂಚಭೂತಗಳಲ್ಲಿ ಭೂಮಿಯಲ್ಲಿ ಏನಾದ್ರೂ ಒಂದು ಒಳ್ಳೇದು ಮಾಡಬಾ ಅಂತ ಕಳಿಸಿರ್ತಾರೆ. ನಾವು ಒಂದು ದಿವಸ ಹುಟ್ಟಿದೀವಿ, ಒಂದು ದಿವಸ ಹೋಗ್ಲಿಕ್ಕೆ ಬೇಕು. ಹೋಗೋಕ್ಕಿಂತ ಮುಂಚೆ ನಾವು ಆರೋಗ್ಯವಾಗಿ ಹೋದ್ವೋ ಅನಾರೋಗ್ಯದಿಂದ ಹೋದ್ವು, ಗಳಿಸಿದ್ನೆಲ್ಲ ಹಾಸ್ಪಿಟ್ಲು ಅಲ್ಲಿ ಇಲ್ಲಿ ಕಳ್ಕೊಂಡು ಸಾಲ ಮಾಡಿ ಸಾಲಗಾರರು ಮಾಡಿ ಮನೆಯವ್ರನ್ನೆಲ್ಲ ಸಾಲದ ಸುಳಿಯಲ್ಲಿ ಸಿಲುಕಿಸೋದ್ವೋ, ಅಥವಾ ಈ ಆರೋಗ್ಯವಾಗಿದ್ದಂಗೆ ಚೆನ್ನಾಗಿದ್ದಂಗೆ ಒಂದ್ ದಿವಸ ಎಲ್ಲ ಅನುಭವಿಸಿ ಹೋದ್ವು. ಇದು ಇಂಪಾರ್ಟೆಂಟ್ ಆಗಿತ್ತು. ಯಾಕೆಂತಂದ್ರೆ ನಾನು ತುಂಬಾ ಜನ ಕೇಳ್ಕೊಡ್ತೀನಿ, ಮನುಷ್ಯ ಸಾಯ್ಲಿಕ್ಕೆ ಬೇಕು, ಆದ್ರೆ ಹೆಲ್ದಿಯಾಗಿ ಸತ್ತೋದ್ನ ಅನ್ಹೆಲ್ದಿಯಾಗಿ ಸತ್ತೋದ್ನ.
ಇದನ್ನ ಗಮನದಲ್ಲಿಟ್ಕೊಳ್ಳಿ. ಯಾಕೆಂತಂದ್ರೆ ಎಲ್ಲ ಇಡೀ ನಮ್ಮ ಹಣೆ ಬರವನ್ನು ನಿರ್ಧಾರ ಮಾಡುವುದೇ ನಾವು ವಾಸ ಮಾಡುವಂತ ಮನೆ ಹಾಗೂ ಆ ದಿಕ್ಕು, ಆ ಆಯ, ಆ ವಾಸ್ತು, ಆ ಜೀವನ ಶೈಲಿ, ಅಳವಡಿಕೆಗಳು. ದೇಹದಲ್ಲಿ ಎಲ್ಲ ಭಗವಂತ ನ್ಯಾಚುರಲ್ ಆಗಿ ಕೊಟ್ಟಿದ್ದಾರೆ. ಆದ್ರೆ ಈ ಕೊಟ್ಟಿರುವಂತ ಈ ನ್ಯಾಚುರಲ್ ನಾವು ಯಾಕೆ ನಾವು ಅನ್ಯಾಚುರಲ್ ಮಾಡ್ಕೊಂಡು ಬದುಕ್ತಾ ಇದೀವಿ? ದೇಹಕ್ಕೆ ಊಟ, ನೀರು, ನಿದ್ರೆ, ಹಾಗೆ ಆಕ್ಟಿವಿಟಿವ್ ಆಗಿರೋದು, ಒಂದು ಚಲನವಲನಗಳು ಚೆನ್ನಾಗಿ ಮಾಡ್ತಾ ಇದ್ರೆ ನಮ್ಮ ದೇಹದ ಆರ್ಗನ್ಸ್ ತುಂಬಾ ಚೆನ್ನಾಗಿರ್ತದೆ, ಸ್ಕಿನ್ ಪ್ರತಿಯೊಂದು. ಅದೇ ನಾವು ಏನ್ ಮಾಡ್ತೀವಿ, ಅದನ್ನ ಸರಿಯಾಗಿ ಮೇಂಟೈನ್ ಮಾಡಿದ್ರೆ ದೇಹ ಬೇಗ ವಯಸ್ಸಾಗಿ ಹೇಗೆ ಮೂಲೆ ಗುಂಪು ಆಗುತ್ತೋ ಅಂತ ಹಾಗೇನೆ ಒಂದು ಮನೆಗೆ ಒಂದು ಆಯ ಇರ್ತದೆ, ಅದಕ್ಕೆ ಒಂದು ದನ ಇರ್ತದೆ, ಅದಕ್ಕೆ ಒಂದು ಋಣ ಇರ್ತದೆ, ಅದಕ್ಕೆ ಒಂದು ಆಯುಷ್ ಇರ್ತದೆ, ಅದಕ್ಕೆ ಒಂದು ಅಧಿಪತಿ ಇರ್ತಾರೆ. ಆದ್ರೆ ಇನ್ನು ಅನೇಕ ಇಷ್ಟು ಬಂತು ಅಂದ್ರೆ ಮಿಕ್ಕಿದೆಲ್ಲ ಆಟೋಮೆಟಿಕ್ ಆಗಿ ಬಂದ್ಬಿಡ್ತದೆ. ಅಂದ್ರೆ ನೋಡಿ, ಗಾಳಿ ನಮ್ಮ ಕಂಟ್ರೋಲ್ ಇಲ್ಲ, ಬೆಂಕಿ ನಮ್ಮ ಕಂಟ್ರೋಲ್ ಇಲ್ಲ. ಆದ್ರೆ ಅದರಿಂದ ಏನ್ ಸಿಗ್ಬೇಕು ಅಂದ್ರೆ ಕರಣ, ನಕ್ಷತ್ರ, ಯೋಗ ಎಲ್ಲ ನಮಗೆ ಸಿಗೋದು ಸಿಕ್ಕೇ ಸಿಗುತ್ತೆ. ಆ ತಿಥಿ ವಾರಗಳು ಅದೆಲ್ಲ ಸಿಗುತ್ತೆ. ಆದ್ರೆ ಈ 5 ಬೆರಳುಗಳು ಬಹಳ ಪರಿಶುದ್ಧವಾದಂತ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಹೇಳ್ತಾ ಈ ವಾಯುವ್ಯ ಮತ್ತು ಇದಕ್ಕೆ ಇರುವಂತ ಸಂಬಂಧದ ಬಗ್ಗೆ ತಿಳಿಸ್ಕೊಟ್ಟಿದೀವಿ. ಇನ್ನು ತಿಳಿಸ್ಕೊಡ್ಲಿಕ್ಕಿದೆ, ಯಾಕೆಂದ್ರೆ ಒಂದೇ ಕಾರ್ಯಕ್ರಮದಲ್ಲಿ ಕೊಡ್ಲಿಕ್ಕೆ ಆಗಲ್ಲ. ಇದು ಸರಿಯಾಗಿ ನಾವು ಅದನ್ನು ನಿಮ್ಗೆ ಅರ್ಥ ಮಾಡಿಸ್ತಾ ಹೋದ್ರೆ ತುಂಬಾ ಲೋಪದೋಷಗಳು ಬರ್ತದೆ, ತುಂಬಾ ಫಲಗಳು ಬರ್ತದೆ. ಇದನ್ನು ಗಮನ ಇಟ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನಾನು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಬಗ್ಗೆ ನಾನು ಹೇಳಿಕೊಡ್ತೀನಿ. ಅದಕ್ಕೂ ಮತ್ತೆ ಬ್ರಹ್ಮಸ್ಥಾನಕ್ಕೂ ಇರುವಂತ ಸಂಬಂಧಗಳೇನು, ಯಾಕೆಂತಂದ್ರೆ ನಮ್ಮ ಪಾದಕ್ಕೂ ನಮ್ಮ ಸಹಸ್ರಾರಕ್ಕೂ ಇರುವಂತ ಸಂಬಂಧಗಳೇನು, ಹೇಗೆ ದೇಹದಲ್ಲಿ ರಕ್ತ ಚಲನೆ ಚೆನ್ನಾಗಾದಾಗ ಅವನು ಆಕ್ಟಿವ್ ಆಗಿರ್ತಾನೆ. ಹಾಗೇನೆ ಮನೆಗೂ ಒಂದು ಎನರ್ಜಿ ಇರ್ತದೆ, ಒಂದು ಫೀಲಿಂಗ್ ಇರ್ತದೆ. ನನ್ನ ಮನೆ ಅಂತ ನಾವು ಯಾವತ್ತು ನಾವು ಎಷ್ಟು ಅನ್ಕೊಳ್ತೀವೋ ಆ ಮನೆ ನಮಗೆ ತುಂಬಾ ಒಂದು ಎನರ್ಜಿಯನ್ನು ಕೊಡ್ತದೆ. ನಿಮ್ಮದು 20/30 ಇರಲಿ ಸೈಟ್, ತೊಂದರೆ ಇಲ್ಲ, ಅಥವಾ 30/40 ಇರಲಿ ಪರವಾಗಿಲ್ಲ. ಆದ್ರೆ ನೀವು ಕಟ್ಟುವಾಗ ಈ 5 ಗಮನ ಇಟ್ಕೊಂಡು ಉಚ್ಚ ಸ್ಥಾನದಲ್ಲಿ ಡೋರು, ಪ್ರವೇಶದ್ವಾರಗಳು, ಆಯಾ ವಾಸ್ತು ನೋಡಿ ಕಟ್ಟಿದ್ರೆ ಆ ಮನೆ ನಿಮ್ಮನ್ನ ಹಂತ ಹಂತವಾಗಿ ಮೇಲೆ ತೆಗೆದುಕೊಂಡು, ಇವತ್ತು ಯಾವುದೇ ಒಬ್ಬ ರಾಜಕಾರಣಿ ಆಗಿದ್ದಾರೆ ಅಂತಂದ್ರೆ ಅವ್ರು ಯಾವುದೋ ಒಂದು ಒಳ್ಳೆ ಮನೆಯಿಂದಲೇ ಬಂದು ಇವತ್ತು ಆ ಉನ್ನತ ಸ್ಥಾನಕ್ಕೆ ಹೋಗಿ, ಅಂದ್ರೆ ಶ್ರಮ ಇದೆ. ಅಲ್ಲೂ ಸಹ ರಾಜಕೀಯದಲ್ಲಿ ಹಾವು ಏಣಿ ಆಟವನ್ನು ಹೇಗೆ ಆಡ್ಲೇಬೇಕು, ಇಲ್ಲ ಅಂತ ಹೇಳಕ್ಕಾಗಲ್ಲ. ಆದ್ರೆ ಕೆಲವೊಬ್ರು ಅಲ್ಲಿ ಅಧಿಕಾರವನ್ನು ಅನುಭವಿಸ್ತಾರೆ, ಕೆಲವರು ಅಧಿಕಾರ ಅನುಭವಿಸಕ್ಕಾಗಲ್ಲ. ಕೆಲವರು ಅಲ್ಲಿ ಹಣವನ್ನು ಮಾಡ್ತಾರೆ, ಹೆಸರನ್ನು ಮಾಡ್ತಾರೆ, ಕೆಲವರು ಹೆಸರು ಕೆಡಿಸ್ಕೊಳ್ತಾರೆ, ಕೆಲವರು ಅನಾರೋಗ್ಯದಿಂದ ನರಳುತ್ತಾರೆ. ಇಂಥವೆಲ್ಲ ಸಮಸ್ಯೆಗಳು ಬರುತ್ತೆ. ದಯಮಾಡಿ ವಾಸ್ತುವಿಗೆ ನೀವು ಮೊದಲನೇ ಆದ್ಯತೆ ಕೊಡ್ಲಿಕ್ಕೆ ಬೇಕು. ಯಾಕೆಂತಂದ್ರೆ ಈಗೆಲ್ಲ ನಾವು ಸ್ವದೇಶಿಗೆ ಹೋಗ್ತಾ ಇದ್ದೀವಿ, ಅಂದ್ರೆ ಹಿಂದಿನ ಕಾಲಕ್ಕೆ ಹೋಗ್ತಾ ಇದೀವಿ. ಇವತ್ತೆಲ್ಲ ಆಹಾರ ಕಲಬೆರಕೆ, ಮನುಷ್ಯರ ಮಾತಿನಲ್ಲಿ ಒಂದು ನಂಬಿಕೆ ಇಲ್ಲ, ಅಥವಾ ಇವತ್ತಿನ ಎಲ್ಲ ಸಿಚುವೇಶನ್ ಹೇಗೆ ನ್ಯಾಚುರಲ್ ಆಗಿಲ್ವೋ ಈಗ ಜನ ಎಲ್ಲ ಹಿಂದಕ್ಕೆ ಹೋಗ್ತಾ ಇದ್ದಾರೆ, ಅಂದ್ರೆ ವಾಸ್ತವಿಕವಾಗಿ ಹಿಂದಕ್ಕೆ ಹೋಗ್ತಾ ಇದ್ದಾರೆ. ದಯಮಾಡಿ ಅರ್ಥ ಮಾಡ್ಕೊಂಡು, ಯಾಕೆಂತಂದ್ರೆ ಪರಿಪೂರ್ಣವಾದಂತ ನಾವು ನ್ಯಾಚುರಲ್ ಆಗಿ ಬೆಳೆದ್ರೆ ಮಾತ್ರ ಇಲ್ಲಿ ಬದುಕಕ್ಕಾಗೋದು. ಯಾಕಂದ್ರೆ ಭೂಮಿ ಹುಟ್ಟೋಕ್ಕಿಂತ ಮುಂಚೆ ಯಾರಿದ್ರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಭೂಮಿಲಿರೋ ಕೆಲವು ತತ್ವಗಳನ್ನು ನಾವು ಅನುಸರಿಸಲೇಬೇಕಾಗುತ್ತೆ. ಭೂಮಿಯಲ್ಲಿ ನಾವು ಭೂಮಿ ಹೇಗೆ ತಗ್ಗು ಎತ್ತರ ಇರಲಿ, ಬಟ್ ನಮ್ಮ ನಿವೇಶನವನ್ನು ನಾವು ಸರಿ ಮಾಡಿಕೊಳ್ಳಿಕ್ಕೆ ಬೇಕು. ನಿಮ್ಮ ಯಾವುದೇ ಇವತ್ತು ನಾನೊಂದು ನಿಮ್ಮ ಹತ್ರ ಚಾಲೆಂಜ್ ಮಾಡ್ತೀನಿ, ಯಾರು ಇವತ್ತು ಬಡವರು ಇದ್ದೀರಿ, ಯಾರು ದಟ್ಟ ದರಿದ್ರವನ್ನು ಅನುಭವಿಸ್ತಾ ಇದ್ದೀರಿ, ಯಾರು ನನ್ನ ಹತ್ರ ಮನೆ ಇಲ್ವಲ್ಲ ಅಂತ ಕೊರಗ್ತಾ ಇದ್ದೀರಿ, ಯಾರು ನನ್ನ ಮಕ್ಕಳು ವಿದ್ಯಾವಂತರು ಆಗ್ಲಿಲ್ವಲ್ಲ ಅಂತ ಅನುಭವಿಸ್ತಾ ಇದ್ದೀರಿ. ಮುಂದೆ ನಾವು ಜೀವನದಲ್ಲಿ ನೆಮ್ಮದಿ ಜೀವನ ಮಾಡಬೇಕು ಅಂದ್ರೆ ನೀವೊಂದು ಚಿಕ್ಕ ನಿವೇಶನ ಇರಲಿ, ಆ ನಿವೇಶನ ಅಂತ ಒಂದು ಪ್ಲಾನ್ ಎತ್ಕೊಂಡು ಬನ್ನಿ, ನಾನು ಆಯಾ ವಾಸ್ತು ಮಾಡ್ಕೊಡ್ತೀನಿ. ನಿಮಗೆ ಅದರಲ್ಲಿ ಸಮೃದ್ಧಿಯಾಗಿ ನೀವು ಯಾವಾಗ ಪ್ರಾರಂಭ ಮಾಡ್ತಿರೋ ಅಲ್ಲಿಂದಲೇ ನಿಮ್ಮ ಒಂದು ಒಳ್ಳೆಯ ಕ್ವಾಲಿಟಿ ಬೀಜಗಳನ್ನ ನಾನು ಭೂಮಿಗೆ ಹಾಕೋದು ಹೇಗೆ ಅಂತ ನಿಮಗೆ ಕಲಿಸ್ಕೊಡ್ತೀನಿ. ಆ ಕ್ವಾಲಿಟಿ ಬೀಜ ಒಂದು ದಿವಸ ಒಳ್ಳೆಯ ಒಂದು ಫಲವತ್ತಾದಂಥ ಮರ ಆಗಿ ಹಣ್ಣು, ನೆರಳು, ಗಾಳಿ ಹಾಗೂ ಅದರಿಂದ ಉಪಯೋಗ ಆಗುವ ರೀತಿಯಲ್ಲಿ ಹೇಗೆ ಕೊಡ್ತದೋ ಒಂದು ಮರ, ಹಾಗೆ ನಾವು ಒಂದು ಮನೆಯನ್ನು ಕಟ್ಟಿದಾಗ ಆ ಮನೆ ನಿಮ್ಗೆ ಅಷ್ಟೇ ಪ್ರಮಾಣದ ಒಂದು ಫಲವನ್ನ, ಸಂಪತ್ತನ್ನ, ಸಂತಾನವನ್ನ, ಸಮೃದ್ಧಿಯನ್ನ, ಸ್ಥಾನಮಾನ ಗೌರವವನ್ನ, ಯಶಸ್ಸು, ಕೀರ್ತಿಯನ್ನ, ಧೈರ್ಯವನ್ನ, ಬಲ ಬುದ್ಧಿಯನ್ನ ಕೊಡುವಂಥದ್ದೇ ನಿಮ್ಮ ಮನೆ ಮತ್ತೆ ನಿಮ್ಮ ದೇಹ. ಹಾಗೆ ದೇಹ ಎಷ್ಟು ಇಂಪಾರ್ಟೆಂಟೋ ನಾನು ಆ ದೇಹವನ್ನ ಕ್ಷೇಮವಾಗಿ ಇಟ್ಕೊಳ್ಳಿಕ್ಕೆ ಮನೇನೂ ಅಷ್ಟೇ ಇಂಪಾರ್ಟೆಂಟ್. ಇದನ್ನು ಗಮನಿಸಿ. ಅಂದ್ರೆ ಇದನ್ನು ಯಾವುದೇ ಕೆಲವರು ತರ್ಕ ವಿಶ್ಲೇಷಣೆ ಮಾಡಿ ಇದುವರೆಗೂ ಪಾಪ ನಾನು ದಯವಿಟ್ಟು ನನ್ನ ವೀಕ್ಷಕರಿಗೆ ಹೇಳ್ತೀನಿ, ಯಾರು ನಮಗೆ ಕಮೆಂಟನ್ನು ಎಲ್ಲ ಒಳ್ಳೆ ಗುಡ್ ಕಮೆಂಟ್ ಹಾಕಿದಿರಿ, ನಿಮ್ಮೆಲ್ಲರಿಗೆ ಧನ್ಯವಾದಗಳು. ಹಾಗೆ ನೀವು ಏನೇ ಕಮೆಂಟ್ ಹಾಕಿ ನಿಮ್ಮ ಕಮೆಂಟಿಗೆ ನಾನು ಉತ್ತರ ಕೊಡ್ತೀನಿ. ಯಾಕೆಂತಂದ್ರೆ ನಾನು ಪಂಚಭೂತಗಳಿಗೆ ಅನುಗುಣವಾಗಿ ಮನೆಯನ್ನು ಕಟ್ಟೋದು ಹೇಳಿಕೊಡ್ತಾ ಇದ್ದೀನಿ. ಯಾವುದೇ ಶಾಸ್ತ್ರಕ್ಕೆ ವಿರುದ್ಧವಾಗಿ, ವ್ಯಕ್ತಿಗೆ ವಿರುದ್ಧವಾಗಿ, ದೇವರಿಗೆ, ಧರ್ಮಕ್ಕೆ ವಿರುದ್ಧವಾದಂತ ನಾನು ಯಾವುದೇ ಶಾಸ್ತ್ರವನ್ನು ಹೇಳೋದಿಲ್ಲ. ವಿಜ್ಞಾನ ಶಾಸ್ತ್ರ ಮತ್ತು ಗಣಿತ ಶಾಸ್ತ್ರ ಇವೆರಡೇ ನಾನು ಕೆಲಸ ಮಾಡೋದು. ದಯಮಾಡಿ
ನೀವು ನನ್ನ ಕಾರ್ಯಕ್ರಮವನ್ನು ಕೊನೆ ತನಕ ನೋಡಿ, ಎಂಜಾಯ್ ಮಾಡಿ, ಅಳವಡಿಸ್ಕೊಳ್ಳಿ, ಅನುಭವಿಸಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತುಂಬ ಕಡೆಯಿಂದ ಕಾಲ್ ಬರ್ತದೆ. ರಾತ್ರಿ 11 ಆದರೂ ನೋಡಿ ನನಗೆ ಕಾಲ್ ಬರ್ತಾನೆ ಇರ್ತದೆ. ಆದರೆ ಅದಕ್ಕೆಲ್ಲರಿಗೂ ನಾನು ಉತ್ತರವನ್ನು ಕೊಡಲಿಕ್ಕೆ ಬೇಕು. ಆದರೆ ಕಮೆಂಟ್ ಮಾಡುವಾಗ ಸ್ವಲ್ಪ ನನಗೆ ಸಮಯದ ಒತ್ತಡದಿಂದ ಆಗ್ತಾ ಇರೋದು. ಯಾಕೆಂದರೆ ನನ್ನದು ಒಂದು ಉದ್ಯೋಗ ಇದೆ, ಉನ್ನತವಾದಂಥ ಒಂದು ಕಂಪನಿ ನನಗೆ ಒಂದು ಸ್ಥಾನಮಾನವನ್ನು ಕೊಟ್ಟಿದೆ, ಅದರ ಜವಾಬ್ದಾರಿ ತೆಗೆದುಕೊಳ್ಬೇಕು. ಹಾಗೆ ನನಗೆ ಏನು ಗೊತ್ತೋ ಈ ವಿದ್ಯೆಯನ್ನು ಜನರಿಗೆ ಹಂಚಬೇಕು ಅಂತ ಒಂದು ವಾಸ್ತುವಿನ ಒಂದು ಶಾಸ್ತ್ರವನ್ನು ನಾನು ಹೇಳಲಿಕ್ಕೆ ಬಂದೆ. ದಯಮಾಡಿ ನಿಮ್ಮಲ್ಲಿ ಯಾರಿಗಾದರೂ ನಾನು ನನ್ನ ಮಾತಿನಿಂದ ನಿಮಗೆ ನೋವಾಗಿದ್ದರೆ ದಯಮಾಡಿ ಕ್ಷಮಿಸಿ. ಆದಷ್ಟು ಬೇಗ ಸುಂದರವಾದಂಥ ಒಂದು ಕನಸಿನ ಮನೆಯನ್ನು ಕಟ್ಟಿಕೊಂಡು ನೀವು ನಿಮ್ಮ ಪರಿವಾರ ಸಮೃದ್ಧಿಯಾಗಿ ಬದುಕಿ ಬಾಳಿ ಯಶಸ್ಸನ್ನು ಕಾಣಿ. ನಿಮ್ಮ ಸಂತಾನ ಪ್ರಾಪ್ತಿಯಾಗಲಿ ಭಗವಂತನ ಒಂದು ಕೃಪಾಶೀರ್ವಾದ. ನಿಮ್ಮ ಮನೆ ದೇವರು, ಕುಲದೇವರು, ನಿಮ್ಮ ತಂದೆ ತಾಯಿ, ಅತ್ತೆ ಮಾವಂದಿರನ್ನ ಎಂದು ನೋಯಿಸಬೇಡಿ, ಅವ್ರನ್ನ ಮರಿಬೇಡಿ. ಅವ್ರು ಏನು ಕೊಡಬೇಕು ನಮಗೆ ಕೊಟ್ಟಿದ್ದಾರೆ, ನಾವು ಅವ್ರಿಗೆ ಏನು ಕೊಡಬೇಕು ಅದನ್ನು ಕೊಟ್ಟಾಗ ಅದು ಮುಗಿ ತೀರ್ತದೆ. ಅಂದರೆ ನಾವು ಅವರ ಋಣವನ್ನು ನಾವು ತೀರಿಸ್ದಂಗೆ. ಯಾಕೆಂದರೆ ನಾವು ಬದುಕಿರೋವರೆಗೂ ನಮ್ಮ ತಂದೆ ತಾಯಿ ಸೇವೆಯನ್ನು ಮಾಡಬೇಕು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಅಕ್ಕ ತಂಗಿಯರು ನನ್ನ ಕಾರ್ಯಕ್ರಮವನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು.